ಸಿಬ್ಬಂದಿ ವರ್ಗದವರ ಕೃಪಾ ಕಟಾಕ್ಷದಿಂದ ದಿನದಿಂದ ದಿನಕ್ಕೆ
ಹಾಗೂ ನಮ್ಮ ಈ ಕರ್ನಾಟಕ ಕಲಾದರ್ಶಿನಿ ಅನ್ನುವಂಥದ್ದು ಸುಮಾರು 35 ವರ್ಷಗಳ ಹಿಂದೆಯಿಂದ ಬೆಂಗಳೂರಿನಲ್ಲಿ ಯಕ್ಷಗಾನವನ್ನು ಚಿಣ್ಣರಿಗೆ, ಮಹಿಳೆಯರಿಗೆ ಮತ್ತು ವಯಸ್ಕರಿಗೆ ಕಲಿಸಿ ಅಭಿನಯವನ್ನು ಕಲಿಸಿ ಈ ಯಕ್ಷಗಾನದ ಕಲಿಕೆಯ ತಳಮಟ್ಟದಿಂದ ಅಭ್ಯಾಸ ಮಾಡಿಸಿ ಅವರಿಗೆ ಯಾವ ರೀತಿಯಾದಂಥ ಒಂದು ಪ್ರಸಂಗಕ್ಕೆ ಸರಿಯಾದಂಥ ಅರ್ಥವನ್ನು ಹೇಳುವಂಥ ವಿಷಯದಲ್ಲಿ ಉಳಿಸುವುದರಲ್ಲಿ ಪ್ರಧಾನ ಪಾತ್ರವನ್ನು ವಹಿಸಿದಂತಹ ರಿಸರ್ವ್ ಬ್ಯಾಂಕ್ನ ನಿವೃತ್ತ ಅಧಿಕಾರಿಯಾಗಿರ್ತಕ್ಕಂಥ ಶ್ರೀ ಕರ್ನಾಟಕ ಕಲಾದರ್ಶಿನಿಯ ಫೌಂಡರ್ ಆಗಿರತಕ್ಕಂಥ ಶ್ರೀ ನಮ್ಮ ಶಾಸ್ತ್ರ ಅವರನ್ನು ಸಹ ಹೃತ್ಪೂರ್ವಕವಾಗಿ ನನ್ನ ಸಭೆಗೆ ಅವರನ್ನು ಆಹ್ವಾನಿಸಿದ್ದಾರೆ. ಇವರ ಇಡೀ ಮನೆಯ ಒಂದು ಯಕ್ಷಗಾನದ ವಲಯದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತೇವೆ. ಅವರ ಪತ್ನಿ ಶ್ರೀಮತಿ ಗೌರಿ ಶಾಸ್ತ್ರ ಅವರು ಸಿಂಡಿಕೇಟ್ ಬ್ಯಾಂಕ್ ಉದ್ಯೋಗಿಯಾಗಿ ನಿವೃತ್ತಿಯಾದವರು. ಮಹಿಳಾ ಯಕ್ಷಗಾನಕ್ಕೆ ಉತ್ತಮವಾದ ನಿರ್ದೇಶನವನ್ನು ಕೊಡುವಂಥವರು. ಹಾಗೆ ಅವರ ಮಗ ಗೌತಮ್ ಮೊದಲನೇ ಸ್ಥಳದಲ್ಲಿ ಧನುಷ ಬಿಡಿಸಿದರು. ಇವತ್ತಿನ ಈ ನೃತ್ಯದ ಸಂಪೂರ್ಣ ಜವಾಬ್ದಾರಿ ತಗೊಂಡಂತಹ ಗೌತಮ್ ಅವರು ಸಹ ಈ ಯಕ್ಷಗಾನದ ಒಡನಾಟದಲ್ಲಿ ಇಟ್ಟುಕೊಂಡೇ ಅವರು ಯಕ್ಷಗಾನದಲ್ಲಿ ಇವತ್ತು ಗುರುಗಳ ಸ್ಥಾನದಲ್ಲಿ ಇಟ್ಟುಕೊಂಡು ಮಕ್ಕಳಿಗೆ ಹೇಳಿಕೊಂಡಿದ್ದಾರೆ. ಅವರಿಗೂ ಈ ಸ್ವಾಗತಿಸಿದ್ದೇನೆ. ಹಾಗೂ ಅವರ ಸೊಸೆ ಡಾಕ್ಟರ್ ಸುಪ್ರೀತಾ ಗೌತಮ್ ಯಕ್ಷಗಾನವಾಗಿ ಏನು ಅವರಿಗೆ ಹೇಳಿದ್ರಷ್ಟೇ, ಆದರೆ ಈ ಯಕ್ಷಗಾನದ ವಲಯಕ್ಕೆ ಅವರು ಸೊಸೆಯಾಗಿ ಬಂದ ಮೇಲೆ ಅವರು ಯಕ್ಷಗಾನ ಮಾಡ್ತಾರೆ, ಸಂದರ್ಭದಲ್ಲಿ ಮಕ್ಕಳಿಗೆ ತರಬೇತಿಯನ್ನು ಕೊಡ್ತಾರೆ. ಎಲ್ಲರಿಗೂ ಸ್ವಾಗತಿಸಿದ್ದೇನೆ. ಹಾಗೂ ಅಪಾರ ಅಭಿಮಾನಿಗಳು ಬಂದಿದ್ದರು. ಕೇವಲ ನಾನು ಕೆಲವರಿಗೆ ಫೋನ್ ಮಾಡಿದ್ದೆ ಬನ್ನಿ ಅಂತ. ಅದರಲ್ಲಿ ಅತ್ಯಂತ ಗಮಕದಲ್ಲಿ ನಮ್ಮ ಕರ್ನಾಟಕದ ಗಮಕ ಸಂಘದ ಅಧ್ಯಕ್ಷರಾಗಿ ನಿವೃತ್ತರಾದಂತಹ ತೆಕ್ಕಿಗಿರಿ ಸುಬ್ರಹ್ಮಣ್ಯ ಬಂದಿದ್ದಾರೆ, ಮಹಾವಿದ್ವಾಂಸರು. ಹಾಗೂ ಹೆಚ್ಚಿನ ನಮ್ಮ ಸ್ನೇಹಿತರೆಲ್ಲ ಬಂದಿದ್ದಾರೆ. ಶ್ರೀಕಾಂತ್ ಹೆಗಡೆ ಅವರು ಬಂದಿದ್ದಾರೆ. ಇಲ್ಲಿ ಮಕ್ಕಳಿಗೆ ದಿನನಿತ್ಯ ಅವರೊಂದಿಗೆ ಒಡನಾಟ ಮಾಡ್ತಿದ್ದರು. ಎಲ್ಲರಿಗೂ ಹೃತ್ಪೂರ್ವಕವಾಗಿ ವಂದಿಸ್ತಾ ನನ್ನ ಸ್ವಾಗತವಾಗಿ ವಂದಿಸ್ತೇನೆ. ಧನ್ಯವಾದ. ನಾನು ಮಂಡ್ಯ ರಾಮಚಂದ್ರರಾವ್, ಕರ್ನಾಟಕ ಕಲಾದರ್ಶಿನಿಯ ಅಧ್ಯಕ್ಷ ಸ್ಥಾನದಲ್ಲಿ ಸಜ್ಜಾಗಿದ್ದೇನೆ. ಧನ್ಯವಾದಗಳು ಸರ್. ನಮ್ಮೊಂದಿಗೆ ಗಣ್ಯರಾಗಿ ಇವತ್ತು ಶ್ರೀಯುತ ರಾಮಚಂದ್ರ ಎಂ.ಎ. ಅವರಿದ್ದಾರೆ. ಇವರು ಪ್ರಾಂತ ಸಂಘಟನಾ ಕಾರ್ಯದರ್ಶಿಗಳು, ಸಂಸ್ಕಾರ ಭಾರತಿ. ಇವರು ಮಂಡ್ಯ ಜಿಲ್ಲೆ KR ಪೇಟೆಯಲ್ಲಿ ಜನ್ಮಿಸಿದ್ದಾರೆ. ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಇಂಜಿನಿಯರ್ ಪದವಿಯನ್ನು ಗಳಿಸಿದ್ದಾರೆ. ತಮ್ಮ ಪೂರ್ತಿ ಜೀವನವನ್ನು ಸಂಘದಲ್ಲಿ ತೊಡಗಿಸಿಕೊಂಡು ಮಹನೀಯರು ಇವರು. ಸಂಸ್ಕಾರ ಭಾರತಿಯಲ್ಲಿ ಪ್ರಾಂತ ಸಂಘಟನಾ ಕಾರ್ಯದರ್ಶಿಯಾಗಿ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕಳೆದ 8 ವರ್ಷಗಳಿಂದ ನಿರಂತರವಾಗಿ ಸೇವೆಯನ್ನು ಮಾಡುತ್ತಾ ಬಂದಿದ್ದಾರೆ. ಸರ್, ಇವತ್ತು ನಮ್ಮನ್ನು ಉದ್ದೇಶಿಸಿ 2 ಹಿತನುಡಿಗಳು ಹೇಳಬೇಕಾಗಿ ವೇದಿಕೆ ಮೇಲೆ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಹಿರಿಯರೇ, ವೇದಿಕೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಜ್ಜನ ಬಂಧುಗಳೇ, ಮಾತಾ ಭಗಿನಿಯರೇ, ದಾರ್ಶನಿಕರು ಒಂದು ಮಾತು ಹೇಳಿರ್ತಕ್ಕಂಥದ್ದನ್ನು ನೆನಪು ಮಾಡಿಕೊಂಡು 2 ಮಾತುಗಳಲ್ಲಿ ಇಂದಿನ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಕಲೆ ವಿಲಾಸಕ್ಕಾಗಿ ಅಲ್ಲ, ಆತ್ಮವಿಕಾಸಕ್ಕಾಗಿ ಅಂತಕ್ಕಂಥ ಒಂದು ಮಾತನ್ನು ಹಿರಿಯ ದಾರ್ಶನಿಕರು ಹೇಳಿರ್ತಕ್ಕಂಥ ಈ ಸಂದರ್ಭದಲ್ಲಿ ನೆನಪು ಮಾಡಿಕೊಳ್ಬೇಕು ಅಂತ. ಜಗತ್ತಿನಲ್ಲಿ ಅನೇಕ ಸಂಸ್ಕೃತಿಗಳು ಹುಟ್ಟಿದವು. ಕಾಲಕ್ರಮೇಣ ಕಾರಣಾಂತರಗಳಿಂದ ನಶಿಸುವುದು. ಆದರೆ ಹುಟ್ಟಿದು ಇಂದಿನವರೆಗೂ ಮತ್ತೆ ಇನ್ನೂ ಅನೇಕ ಶತಮಾನಗಳು ಕಳೆದರೂ ಕೂಡ ಶಾಶ್ವತವಾಗಿರ್ತಕ್ಕಂಥ ಒಂದು ಶ್ರೀಮಂತ ಸಂಸ್ಕೃತಿ ಅಂತಂದರೆ ಅದು ಭಾರತೀಯ ಸಂಸ್ಕೃತಿ.
ವಹಿಸಿ ಹೋದರೂ ಕೂಡ ಭಾರತೀಯ ಸಂಸ್ಕೃತಿ ಯಾಕೆ ಜೀವಂತವಾಗಿದೆ ಅಂತಂದರೆ ನಾವು ಇಂದು ನೋಡಿದ ಯಕ್ಷ ಪ್ರಸಂಗವನ್ನು ನೆನಪು ಮಾಡಿಕೊಂಡ್ರೆ ನಮಗೆ ಅದು ಸತ್ಯ ಅನ್ನುವಂಥ ಮನವರಿಕೆ ಆಗಲಿಕ್ಕೆ ಸಾಧ್ಯ ಇದೆ. ಜಗತ್ತಿನಲ್ಲಿ ಭಾರತೀಯ ಸಂಸ್ಕೃತಿಯನ್ನು ಉಳಿಸಿರುವಂಥದ್ದು ಈ ರೀತಿಯ ಕಲೆಗಳೇ. ಈ ರೀತಿ ಕಲೆಗಳ ಮೂಲಕ ತಲತಲಾಂತರಗಳ ಹಿಂದೆ ನಡೆದಂಥ ಇಲ್ಲಿಯ ಹಿರಿಮೆಯನ್ನು ಮುಂದಿನ ಪೀಳಿಗೆಗೆ ಆದರ್ಶವಾಗಿ ಮತ್ತು ಮೇಲ್ಪಂಕ್ತಿಯಾಗಿ ಇಳಿಸಿಕೊಳ್ಳಲಿಕ್ಕೆ ಸಾಧನವಾಗಿ ತೋರಿಸ್ತಕ್ಕಂಥ ಮಾಧ್ಯಮಗಳಾಗಿ ಕಲೆಗಳು ಪಾತ್ರವನ್ನು ನಿರ್ವಹಿಸ್ತವೆ. ಆ ಕಾರಣಕ್ಕೆ ಕಲೆಗಳು ಕೇವಲ ರಂಜನೆಗಷ್ಟೇ ಅಲ್ಲ ಅಥವಾ ವಿಲಾಸಕ್ಕಷ್ಟೇ ಅಲ್ಲ, ಬದಲಾಗಿ ಅದು ಆತ್ಮವಿಕಾಸಕ್ಕಾಗಿ ಇರ್ತಕ್ಕಂಥ ಮಾತನ್ನು ಹೇಳಿದ್ದಾರೆ. ಈ ಯಕ್ಷಗಾನದ ಇಂದಿನ ಈಗ ನಡೆದಂಥ ಒಂದು ಪ್ರಸಂಗವನ್ನು ನೋಡಿದಾಗ ಇಲ್ಲಿ ನಮ್ಮ ಕಣ್ಮುಂದೆ ಭವಿಷ್ಯದ ಶ್ರೇಷ್ಠ ಯಕ್ಷಗಾನ ಕಲಾವಿದ ಗೋಚರ ಆಗ್ತಾರೆ. ಯಾವ್ಯಾವ ಹಿರಿಯ ಚೇತನಗಳನ್ನು ಯಕ್ಷಗಾನ ಕ್ಷೇತ್ರದಲ್ಲಿ